ಇವಾಗ ಅಮೇರಿಕಾದಲ್ಲಿ ಬೆಳಗ್ಗೆ 4 ಗಂಟೆ ಕ್ರಿಕೆಟ್ ಆಡಕ್ ಹೋಗ್ತಾ ಇದೀವಿ. ಚೆನ್ನಾಗಿದ್ಯಾ ಅಕ್ಕ? ಈ ಸಲ 500 ಕಿಲೋಮೀಟರ್ ಹೋಗಿದ್ದು, ಆಲ್ಮೋಸ್ಟ್ 5 ಅವರ್ಸ್ ಡ್ರೈವ್. ಸಾಟರ್ಡೆ ಒಂದು ಸಂಡೇ ಒಂದು 2 ಮ್ಯಾಚ್ ಆಡಕ್ಕೆ ಅಷ್ಟು ದೂರ ಹೋಗಿದ್ವಿ. ಇದ್ರ ಜೊತೆ ಉಳ್ಕೊಳ್ಳೋಕೆ 2 ಡೇಸ್ ಹೋಟೆಲ್, ಹೊರ್ಗಡೆ ಊಟ ತಿಂಡಿ ಮತ್ತೆ ಕಾರ್ ಚಾರ್ಜಿಂಗು ಇದೆಲ್ಲ ಸೇರಿ ಆಲ್ಮೋಸ್ಟ್ $500 to $600 ಆಯ್ತು. ಅಂದ್ರೆ ಆಲ್ಮೋಸ್ಟ್ 50,000. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಆ ಉರಿಯೋ ಬಿಸ್ಲಲ್ಲಿ ಕ್ರಿಕೆಟ್ ಆಡಕ್ ಹೋಗ್ಬೇಕಾ ಅಂತ ನಮ್ ಬಾಸ್ನ ಕೇಳಿದ್ರೆ, ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಲಬ್ ಅಂತೆ. ವೆಸ್ಟ್ ಇಂಡೀಸ್ ಪ್ಲೇಯರ್ ಶಿವನಾರಾಯಣ್ ಚಂದ್ರಪೌಲ್ ಮತ್ತೆ ಇನ್ನ ಕೆಲವರು ಇನಿಷಿಯಲ್ ಡೇಸ್ ಅಲ್ಲಿ ಇಲ್ಲೇ ಆಡಿರೋದಂತೆ. ಗ್ರೌಂಡ್, ಪೆವಿಲಿಯನ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ಕ್ಲಬ್ ಒಂದ್ 50 ವರ್ಷದಿಂದನೂ ನಡೀತಾ ಇದೆ. ಇಂಗ್ಲೆಂಡ್ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ಬೆಲ್ ಹೊಡಿಯೋದ್ ನೋಡಿರ್ತೀರಲ್ಲ, ಇಲ್ಲೂ ಆ ತರ ಬೆಲ್ ಇತ್ತು. ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಇನ್ನಿಂಗ್ಸ್ ಬ್ರೇಕ್ ಗೆ ಎಲ್ಲದಕ್ಕೂ ಬೆಲ್ ಹೊಡಿತಾ ಇದ್ರು. ಅವಾಗ ಇಷ್ಟೊಂದ್ ಖರ್ಚು ಮಾಡ್ಕೊಂಡು ಹೋದ್ರೆ ನಮ್ ಊರ್ ಕಡೆ ಹುಚ್ಚು ಅಂತ ಬೈತಾರಷ್ಟೇ. ಅವ್ನ್ ಚೆನ್ನಾಗ್ ಆಡಿದ್ರೆ ಇಬ್ರಿಗೂ ಖುಷಿ, ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಅವ್ನ್ ರೇಗ್ಸೋದೆ ನಮ್ ಪೇಜ್ಗೊಂದ್ ಕಂಟೆಂಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ ಬಾಸು ಚೆನ್ನಾಗ್ ಆಡಿದ್ರ ಅಥವಾ ಟ್ರೋಲ್ ಆದ್ರ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ.